ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಇದು. ರಾತ್ರಿ ಸರಿಸುಮಾರು ಒಂದು 7:45. ಈ ರೈಲು ಪ್ರತಿ ಬುಧವಾರ ಮತ್ತು ಶನಿವಾರ ಮಧ್ಯಾಹ್ನ 3:00 ಮುರುಡೇಶ್ವರದಿಂದ ಹೊರಟು ರಾತ್ರಿ 7:45 ಮಂಗಳೂರು ತಲುಪ್ತದೆ. ಇದರ ನಡುವೆ ಒಟ್ಟು 6 ರೈಲ್ವೆ ನಿಲ್ದಾಣಗಳನ್ನು ದಾಟಿ ಮಂಗಳೂರಿಗೆ 7:45 ತಲುಪಿ 8 ಗಂಟೆಗೆ ಮಂಗಳೂರಿಂದ ಹೊರಡ್ತದೆ. ಮಂಗಳೂರಿನ ಮುಂದಕ್ಕೆ ಕೇರಳದ 11 ರೈಲ್ವೆ ನಿಲ್ದಾಣಗಳನ್ನು ದಾಟಿ ತಮಿಳುನಾಡಿನ 4 ರೈಲ್ವೆ ನಿಲ್ದಾಣ ದಾಟಿ ಸರಿಸುಮಾರು ಮರುದಿವಸ ಮಧ್ಯಾಹ್ನ 12 ಗಂಟೆಗೆ ರೇಣಿಗುಂಟ ತಲುಪ್ತದೆ. ನಾವು ರೇಣಿಗುಂಟದಲ್ಲಿ ಇಳಿಬೇಕು ತಿರುಪತಿ ಹೋಗಬೇಕಾದ್ರೆ. ಟಿಕೆಟ್ ದರ ಬಂದು ಮಂಗಳೂರಿನ ರೇಣಿಗುಂಟಕ್ಕೆ ಸ್ಲೀಪರಲ್ಲಿ 490 ರೂಪಾಯಿ, AC 3Aಯಲ್ಲಿ 1590 ರೂಪಾಯಿ, AC 2Aಯಲ್ಲಿ 1815 ರೂಪಾಯಿ, AC 1Aಯಲ್ಲಿ 3045 ರೂಪಾಯಿ ಆಗ್ತದೆ. ಈಗ ನಾನು ಬುಕ್ ಮಾಡಿರುವಂಥ ಟಿಕೆಟ್ ಬಂದು AC 3A 1290 ರೂಪಾಯಿ ಇತ್ತು. ಉತ್ತಮವಾದ ಸೀಟಿನ ವ್ಯವಸ್ಥೆ, ಹಾಗೆ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಒಳ್ಳೆಯದಿದೆ, ಹವಾನಿಯಂತ್ರಿತವಾಗಿದೆ ಮತ್ತು ಶೌಚಾಲಯ ವ್ಯವಸ್ಥೆ ಕೂಡ ಅತ್ಯುತ್ತಮವಾಗಿದೆ. ಹಾಗಾಗಿ ನಾನು AC 3Aಯನ್ನು ಬುಕ್ ಮಾಡಿದ್ದೆ. ಮಂಗಳೂರಿನಿಂದ ರೈಲು ಹೊರಟಿದೆ. ಮುಂದಕ್ಕೆ ಕಾಸರಗೋಡು ಹಾಗೆ ಕೇರಳದ ಒಟ್ಟು 11 ರೈಲು ನಿಲ್ದಾಣ ದಾಟಿ ರಾತ್ರಿ 3:47 ಕೊಯಮತ್ತೂರು, ತಮಿಳುನಾಡು ಕೊಯಮತ್ತೂರಿಗೆ ಪ್ರವೇಶಿಸುತ್ತದೆ. ಮರುದಿನ ಬೆಳಗ್ಗೆ 8 ಗಂಟೆ ಸಮಯ. ಈಗ ಟ್ರೈನು ತಮಿಳುನಾಡು ಮೂಲಕ ಚಲಿಸ್ತಾ ಇದೆ. ಆಹಾರ ವ್ಯವಸ್ಥೆಗೆ IRCTC ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ. ಸ್ಥಳಕ್ಕೆ ಬಂದು ಆರ್ಡರ್ ತಗೊಂಡೋಗಿ ಮತ್ತು ಸರಿಯಾದ ಸಮಯಕ್ಕೆ ತಂದು ಕೊಡ್ತಾರೆ. ಅಥವಾ ಆನ್ಲೈನ್ ಅಪ್ಲಿಕೇಶನ್ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಮೂಲಕ ಆಹಾರ ಬುಕ್ ಮಾಡಿದರೆ ಮುಂದಿನ ನಿಲ್ದಾಣಕ್ಕೆ ಬಂದು ಬೋಗಿಗಳಿಗೆ ತಂದು ಕೊಡ್ತಾರೆ. ತಮಿಳುನಾಡಿನ ಜೋಳಾರಪೇಟೆ ಜಂಕ್ಷನ್. ಊಟದ ವಿರಾಮಕ್ಕೆ 3 ರಿಂದ 5 ನಿಮಿಷಗಳ ಕಾಲ ರೈಲು ನಿಲ್ತದೆ ಇಲ್ಲಿ. ಪ್ರಯಾಣದ ನಡುವೆ ಕಾಣಸಿಗುವ ತಮಿಳುನಾಡಿನ ಈ ರಮಣೀಯ ದೃಶ್ಯಗಳು ಕಣ್ಸೆಳೆಯುತ್ತವೆ.
ತಮಿಳುನಾಡಿನ ಕೊನೆಯ ನಿಲ್ದಾಣ. ಮುಂದಕ್ಕೆ ತೆಲಂಗಾಣ ರಾಜ್ಯ ಪ್ರವೇಶಿಸುತ್ತದೆ. ತೆಲಂಗಾಣದ ಸುಂದರ ದೃಶ್ಯಗಳನ್ನು ರೈಲು ಪ್ರಯಾಣಿಸ್ತಾ ನೋಡ್ಬೋದು. ಮಧ್ಯಾಹ್ನ ಸರಿಸುಮಾರು 11:55 ಸಮಯ. ರೈಲು ಈಗ ನಾವು ಇಳಿಯುವ ನಿಲ್ದಾಣ ರೇಣಿಗುಂಟ ಹತ್ರ ಬಂದು ತಲುಪಿದೆ. ಈಗ ನಾವು ರೇಣಿಗುಂಟದಲ್ಲಿ ಇಳಿಬೇಕು. ರೇಣಿಗುಂಟ ರೈಲ್ವೆ ನಿಲ್ದಾಣದಿಂದ ಹೊರಬರುತ್ತಿದ್ದಂತೆ ನಾವು ರೇಣಿಗುಂಟ ಬಸ್ ನಿಲ್ದಾಣ ನೋಡಬಹುದು. ಇಲ್ಲಿಂದ ತಿರುಪತಿ ಮತ್ತು ತಿರುಮಲಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ. ಪ್ರತಿ 10 ನಿಮಿಷಕ್ಕೊಮ್ಮೆ ತಿರುಪತಿ ಮತ್ತು ತಿರುಮಲಕ್ಕೆ ಬಸ್ಸಿನ ವ್ಯವಸ್ಥೆ ಇರೋದ್ರಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ. ತಿರುಮಲಕ್ಕೆ ನಡೆದುಕೊಂಡು ಹೋಗಬೇಕಾದ್ರೆ ಅಲಿಪಿರಿಯಲ್ಲಿ ಇಳಿಬೇಕು. ನಾವು ಮೆಟ್ಟಿಲು ಮೂಲಕ ನಡೆದುಕೊಂಡು ಬೇಕಂತ ನಿರ್ಧಾರ ಮಾಡಿದ್ರಿಂದ ನಾವು ಅಲಿಪಿರಿಗೆ ಟಿಕೆಟ್ ತಗೊಂಡೇವು, 35 ರೂಪಾಯಿ. ನೇರವಾಗಿ ತಿರುಮಲಕ್ಕೆ ಹೋಗೋದಾದ್ರೆ 60 ರೂಪಾಯಿ ಟಿಕೆಟ್. ಬಸ್ಸು ತಿರುಪತಿ ನಗರದ ಮೂಲಕ ಹಾದು ಹೋಗ್ತಾ ಇದೆ. ದೂರದಲ್ಲಿ ಕಾಣುವಂಥ ಬೆಟ್ಟ ಶ್ರೀ ತಿರುಪತಿ ವೆಂಕಟೇಶ್ವರ ಸನ್ನಿಧಾನ. ಆ ಬೆಟ್ಟದ ಮೇಲೆ ಇರುವಂಥದ್ದು. ತಿರುಮಲಕ್ಕೆ ಮೆಟ್ಟಿಲು ಮೂಲಕ ನಡೆದುಕೊಂಡು ಹೋಗುವಂಥ ಅಲಿಪಿರಿ ಸ್ಥಳ ಇದು. ಇಲ್ಲಿಂದ ಮೆಟ್ಟಿಲು ಪ್ರಾರಂಭವಾಗ್ತದೆ. ನಾವು ಇಲ್ಲಿ ಇಳಿದು ಮೆಟ್ಟಿಲು ಮೂಲಕ ನಡೆದುಕೊಂಡು ಹೋದೆವು. ಮೆಟ್ಟಿಲು ಪ್ರಾರಂಭವಾಗುವ ಸ್ಥಳ ಇದು. ಇಲ್ಲಿ ಒಂದು ಪೂಜೆ ನಡೆಸಿ ಮುಂದಕ್ಕೆ ಮೆಟ್ಟಿಲು ಪ್ರಾರಂಭವಾಗ್ತದೆ. ಇಲ್ಲಿಂದ ಪಾದಯಾತ್ರೆ ಪ್ರಾರಂಭ. ಸುಮಾರು 3500 ಮೆಟ್ಟಿಲುಗಳಿರುವ ಈ ದಾರಿಗೆ ಕನಿಷ್ಠ ಒಂದು 3 ರಿಂದ 4 ಗಂಟೆಗಳ ಕಾಲ ಸಮಯಾವಕಾಶ ಬೇಕಾಗ್ತದೆ. ಈ ದಾರಿ ರಕ್ಷಿತಾರಣ್ಯದ ಮೂಲಕ ಹಾದುವುದರಿಂದ 5 ವರ್ಷ ಕೆಳಗಿನ ಮಕ್ಕಳಿಗೆ ಇಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಗಮನಿಸಬೇಕಾದ ಅಂಶವೊಂದು. ಶ್ರೀದೇವರ ದರ್ಶನಕ್ಕೆ ಮೆಟ್ಟಿಲ ಮೂಲಕ ನಡೆದುಕೊಂಡು ಹೋಗುವಂಥ ಅನುಭವವೇ ಬೇರೆ. ಹರಕೆ ಮೂಲಕವೂ ಕೆಲವರು ಈ ಪ್ರತಿ ಮೆಟ್ಟಿಲಲ್ಲಿ ಕೂಡ ದೀಪವನ್ನು ಇಟ್ಟು ಕರ್ಪೂರ ಹಚ್ಚಿ ಮುಂದೆ ಹೋಗ್ತಾರೆ. ಕೆಲವರಂತೂ ಮೊಣಕಾಲಿನಲ್ಲೇ ಆ ಮೆಟ್ಟಿಲುಗಳನ್ನು ಮೇಲೆ ಹತ್ತುವಂಥ ದೃಶ್ಯಗಳು ನಮಗೆ ಕಾಣಸಿಗ್ತದೆ. ಒಂಬೈನೂರು ಮೆಟ್ಟು ದಾಟಿ 2650 ಮೆಟ್ಟುಗಳು ಇನ್ನೂ ಕೂಡ ಬಾಕಿ ಇದೆ. ಶ್ರೀದೇವರನ್ನು ನೆನೆಯುತ್ತಾ ಮೆಟ್ಟಿಲುಗಳನ್ನು ಹಾದಬೇಕಾದರೆ ಯಾವುದೇ ದಣಿವು ನಮಗೆ ಒಂದು ಅನುಭವ ಆಗುವುದಿಲ್ಲ. ಅಂತಹ ಒಂದು ಶಕ್ತಿಯುತ ಸ್ಥಳ. ಮೆಟ್ಟಿಲುಗಳ ಮೂಲಕ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ಅಂಗಡಿಗಳು ವ್ಯವಸ್ಥೆ ಇರುತ್ತದೆ. ಪಾನೀಯ ಅಥವಾ ಆಹಾರಕ್ಕಾಗಿ ಯಾವುದೇ ಸಮಸ್ಯೆ ಇರೋದಿಲ್ಲ. ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಗೋಪುರಗಳು ನಾವು ನಡ್ಕೊಂಡು ಹೋಗಬೇಕಾದ್ರೆ ಕಾಣಸಿಗ್ತದೆ.
2200 ಮೆಟ್ಟಿಲುಗಳು ಇಲ್ಲಿಗೆ ಪೂರ್ಣಗೊಂಡಿದೆ. ಮುಂದಕ್ಕೆ 1350 ಮೆಟ್ಟಿಲುಗಳು ಬಾಕಿ ಇದೆ. ಮೆಟ್ಟಿಲುಗಳು ಕಳೆದ ನಂತರ ಮಧ್ಯದಲ್ಲಿ ರಸ್ತೆ ದಾರಿ ಸಿಗುತ್ತದೆ. ಇಲ್ಲಿ ನಾವು ತಿರುಪತಿಯಿಂದ ತಿರುಮಲಕ್ಕೆ ಹೋಗುವಂಥ ಬಸ್ಸುಗಳ ರಸ್ತೆಯನ್ನು ಕಾಣಬಹುದು, ಅಥವಾ ಇತರ ಯಾತ್ರಾರ್ಥಿಗಳು ಚಲಿಸುವಂತಹ ಈ ವಾಹನಗಳು ಇದೇ ಮಾರ್ಗದ ಮೂಲಕ ಹೋಗ್ತವೆ. ಪಾದಚಾರಿ ಮಾರ್ಗದಲ್ಲಿ ಚಲಿಸುತ್ತಾ ಮುಂದಕ್ಕೆ ಕೊನೆಯ ಹಂತದ ಮೆಟ್ಟಿಲುಗಳು ನಮಗೆ ಕಾಣಸಿಗ್ತದೆ. ಕೊನೆಯ ಹಂತದ 500 ಮೆಟ್ಟಿಲುಗಳು ಪ್ರಾರಂಭವಾಗುವ ಸ್ಥಳ ಇದು. ಕೊನೆಯ 50 ಮೆಟ್ಟಿಲುಗಳು ಬಾಕಿ ಮುಂದಕ್ಕೆ ತಿರುಮಲಕ್ಕೆ ನಾವು ಪ್ರವೇಶಿಸ್ತೇವೆ. ತಿರುಮಲ ಪ್ರವೇಶಿಸಿದಂತೆ ನಮಗೆ ಉಚಿತ ಲಾಕರ್ ವ್ಯವಸ್ಥೆಯ ರೂಮ್ಗಳು ಸಿಗ್ತವೆ. ಇಲ್ಲಿ ಬ್ಯಾಗ್ಗಳು ಮತ್ತು ಎಲೆಕ್ಟ್ರಾನಿಕ್ ಉಪಕರಣ ಇಟ್ಟು ಮುಂದಕ್ಕೆ ದರ್ಶನದ ಹಾದಿಯಲ್ಲಿ ನಾವು ಸಾಗುತ್ತೇವೆ. ಶ್ರೀ ದೇವಾಲಯದಲ್ಲಿ ಮೊಬೈಲ್ ಬಳಕೆ ನಿಷೇಧ ಇರುವುದರಿಂದ ದರ್ಶನದ ಅಥವಾ ಯಾವುದೇ ದೇವಾಲಯದ ವಿಡಿಯೋಗಳು ಲಭ್ಯ ಇಲ್ಲ. ರೇಣಿಗುಂಟದಿಂದ ನೇರವಾಗಿ ತಿರುಮಲಕ್ಕೆ ಬಸ್ ಇದೆ. ನಡೆದುಕೊಂಡು ಬರದೇ ಇರುವವರು ನೇರವಾಗಿ ತಿರುಮಲಕ್ಕೆ ಬಂದು ಇಲ್ಲಿ ದೇವರ ದರ್ಶನ ಪಡೆಯಬಹುದು. ರೈಲಿನ ಮೂಲಕ ಆಗಮಿಸಿ ಶ್ರೀದೇವರ ದರ್ಶನ ಪಡೆದ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.